ಅಯ್ಯೋ ಚುಪ್ಪಿ ಪಾಪು, ನಾನು ಹೇಳದೆ ಮರ್ತೆ ಕಣೆ. ಇವತ್ ನಿನ್ ಸ್ಕೂಲಲ್ಲಿ ಯೂನಿಫಾರ್ಮ್ ಹಾಕಂಗಿಲ್ಲ, ಆಮೇಲೆ ಬ್ಯಾಗ್ ತಗೊಂಡೋಗಂಗಿಲ್ಲ, ಲಂಚ್ ಬ್ಯಾಗ್ ಮಾತ್ರ ತಗೊಂಡೋಗ್ಬೇಕಂತೆ. ವಾಟ್ಸಪ್ ಸ್ಕೂಲ್ ಮೆಸೆಂಜರ್ ಅಲ್ಲಿ ಮೆಸೇಜ್ ಬಂದಿತ್ತು. ನಾನು ನಿನಗೆ ಹೇಳದೆ ಮರ್ತ್ಬಿಟ್ಟೆ ನೋಡು. ಮತ್ತೆ ಕಲರ್ ಡ್ರೆಸ್ ಹಾಕೊಂಡೋಗ್ಬೇಕೇನೆ ಅಮ್ಮ? ಹೌದು ಚುಪ್ಪಿ ಪಾಪು, ಇವತ್ ನಿನಗೆ ಕಲರ್ ಡ್ರೆಸ್. ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದ್ಯಂತೆ ಸ್ಕೂಲಲ್ಲಿ ದೊಡ್ಡ ಮಕ್ಕಳಿಗೆಲ್ಲ. ಹಾಗಾಗಿ ಎಲ್ಲ ಮಕ್ಕಳಿಗೂ ಇವತ್ ಕಲರ್ ಡ್ರೆಸ್ ಹಾಕೊಂಡ್ಬರಕ್ ಹೇಳಿದ್ದಾರೆ. ಲಂಚ್ ಬಾಕ್ಸ್ ಮಾತ್ರ ತರಕ್ ಹೇಳಿದ್ದಾರೆ. ಪುಟಾಣಿ ನೀನ್ ರೆಡಿನೇ ಆಗ್ಬಿಟ್ಯಾ? ಇವಾಗ ಯಾವ್ದಾದ್ರು ಕಲರ್ ಡ್ರೆಸ್ ಹಾಕೊಂಡ್ ರೆಡಿ ಆಗ್ತೀಯಾ? ಪರವಾಗಿಲ್ಲ ಬಿಡೆ ಅಮ್ಮ, ಇವಾಗ ಹೇಳ್ದಲ್ಲ ಅಷ್ಟೇ ಸಾಕು. ಸ್ಕೂಲ್ ವ್ಯಾನ್ ಹತ್ತಿದ್ಮೇಲೆ ಗೊತ್ತಾಗಿದ್ರೆ ತುಂಬಾ ಬೇಜಾರಾಗ್ತಿತ್ತು. ಈಗ್ಲೇ ಹೋಗಿ ನನ್ನ ಫೇವರೇಟ್ ಬಟ್ಟೆ ಹಾಕೊಂಡ್ ರೆಡಿ ಆಗ್ತೀನಿ. ಸರಿ ಆಯ್ತು, ಸ್ಕೂಲಿಗೆ ಹೋಗ್ತಿರೋದು ಫ್ಯಾಷನ್ ಶೋಗಲ್ಲ, ಸ್ವಲ್ಪ ನೋಡಿ ಮಾಡಿ ಡೀಸೆಂಟ್ ಆಗಿ ರೆಡಿ ಆಗೋ ಆಯ್ತಾ? ಬಾ, ನಾನೇ ಯಾವ ಬಟ್ಟೆ ಹಾಕೋಬೇಕು ಅಂತ ಕಬರ್ಡ್ ಇಂದ ತೆಗೆದುಕೊಡ್ತೀನಿ. ನೋ 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 ಅಮ್ಮ, ನಾನೇ ನನಗೆ ಇಷ್ಟ ಆಗಿರೋ ಡ್ರೆಸ್ ಹಾಕೊಂತೀನಿ ಕಣೆ ಅಮ್ಮ, ಪ್ಲೀಸ್. ಇವತ್ತೊಂದಿನ ಕಲರ್ ಡ್ರೆಸ್ ಹಾಕಕ್ಕೆ ಹೇಳಿದ್ದಾರೆ ಮಿಸ್, ಅದನ್ನ ನನ್ನ ಫೇವರೇಟ್ ಹಾಕ್ತೀನಿ ಕಣೆ ಅಮ್ಮ. ತುಂಬಾ ಕ್ಯೂಟ್ ಆಗಿ ಕಾಣಿಸ್ಬೇಕು ನಾನು ಇವತ್ತು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು. ಆ ತರ ಬಟ್ಟೆ ಹಾಕೊಂಡ್ ರೆಡಿ ಆಗ್ತೀನಿ ಕಣೆ ಅಮ್ಮ. ಸರಿ ಆಯ್ತು, ಹೋಗಿ ರೆಡಿ ಆಗು. ನಾನು ಅಷ್ಟರೊಳಗಡೆ ನಿನ್ ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ ಆಯ್ತಾ? ಸರಿ ಅಮ್ಮ. ಇವತ್ತು ನಮಗೆ ಕಲರ್ ಡ್ರೆಸ್. ಅಮ್ಮ ಅಮ್ಮ ಬೇಗ ಬಾರೆ ಅಮ್ಮ, ನಾನಾಗೆ ರೆಡಿ ಆಗಿದ್ದೀನಿ ನೋಡು, ಎಷ್ಟು ಪ್ರಿಟ್ಟಿಯಾಗಿ ಕಾಣೋ ತರ ರೆಡಿ ಆಗಿದ್ದೀನಿ ಅಮ್ಮ. ಬೇಗ ಬಾರೆ ಅಮ್ಮ, ಲಂಚ್ ಬ್ಯಾಗ್ ಕೊಡು. ಸ್ಕೂಲ್ ವ್ಯಾನ್ ಬರೋ ಟೈಮ್ ಆಯ್ತು. ನನ್ನ ಫ್ರೆಂಡ್ಸ್ ಎಲ್ಲ ಕಲರ್ ಡ್ರೆಸ್ ಹಾಕೊಂಡು ಬಸ್ ಸ್ಟಾಪ್ ಹತ್ರ ನಿಂತಿರ್ತಾರೆ. ಎಲ್ಲರನ್ನೂ ಹೋಗಿ ಮಾತಾಡ್ಸಿ ನನ್ನ ಡ್ರೆಸ್ ಹೇಗಿದೆ ಅಂತ ಕೇಳಬೇಕು. ಯವಿ 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 ಏನವ ಚುಪ್ಪಿ ಪಾಪು, ಈ ನೀನು ಅವತಾರ ತುಂಡು ಬಟ್ಟೆ ಶಾಲೆಗೆ ಅವನಾದ್ರೂ ಹಾಕೊಂಡು ಹೋಗ್ತಾನೇನವ? ಅಜ್ಜಿ ಇವತ್ತು ನಮಗೆ ಕಲರ್ ಡ್ರೆಸ್ ಅಜ್ಜಿ, ಯೂನಿಫಾರ್ಮ್ ಇಲ್ಲ. ಏನ್ ಡ್ರೆಸ್ ಬೇಕಾದ್ರೆ ಹಾಕೊಂಡು ಹೋಗ್ಬೋದು, ನಮ್ಮ ಇಷ್ಟ ಗೊತ್ತಾ? ಏನ್ ತರ್ಲಿ? ನಾನು ಹೇಳಿಲ್ವಾ ನಿನಗೆ ಡೀಸೆಂಟ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅಂತ? ನಿನ್ ಫೇವರೇಟ್ ಅಲ್ಲಿ ಯಾವ್ದಾದ್ರು ಡೀಸೆಂಟ್ ಆಗಿ ಕಾಣೋ ಡ್ರೆಸ್ ಹಾಕೊಬೇಕು ತಾನೆ? ನಡಿ ನಡಿ ಚೇಂಜ್ ಮಾಡ್ಕೋ. ಫುಲ್ ಪ್ಯಾಂಟ್ ಹಾಕೊಂಡು ಸ್ಲೀವ್ ಎಲ್ಲ ಕವರ್ ಆಗಿರೋ ಸ್ಲೀವ್ ಹಾಕೋಬೇಕು ಅಷ್ಟೇ. ಈ ತರ ಕ್ರಾಪ್ ಟಾಪ್, ಸ್ಲೀವ್ಲೆಸ್ ಈ ತರ ಎಲ್ಲ ಹಾಕೊಂಡು ನೀನ್ ಶೋಲ್ಡರ್ ಲೆಸ್ ಎಲ್ಲ ಹಾಕೊಂಡೋದ್ರೆ ಮ್ಯಾಮ್ ನನಗೆ ಫೋನ್ ಮಾಡಿ ಬೈತಾರೆ ಆಯ್ತಾ? ಅದ್ರಲ್ಲ ನೋಡು ಸ್ಲಿಂಗ್ ಬ್ಯಾಗ್ ಬೇರೆ ಹಾಕೊಂಡು ಸ್ಟೈಲ್ ಆಗಿ ರೆಡಿ ಆಗ್ಬಿಟ್ಟಲ್ಲ. ನಡಿ ಫುಲ್ ಪ್ಯಾಂಟ್ ಹಾಕೊಂಡು ಡೀಸೆಂಟ್ ಆಗಿ ರೆಡಿ ಆಗಿ ಹೋಗು ಅಷ್ಟೇ. ಅಮ್ಮ ಕಲರ್ ಡ್ರೆಸ್ ಅಪರೂಪಕ್ಕಿರುತ್ತೆ ಕಣೆ ಅಮ್ಮ. ಆ ಕಲರ್ ಡ್ರೆಸ್ ಇದ್ದಿದ್ದೇನು ನಾನು ಫ್ಯಾನ್ಸಿ ಆಗಿ ರೆಡಿ ಆಗಕ್ಕೆ ಬಿಡಲ್ಲಲ್ಲ ಅಮ್ಮ. ಯಾವಾಗ್ಲೂ ಹೀಗೆ ಮಾಡ್ತೀಯ, ಶೋಲ್ಡರ್ ಕಾಣೋ ತರನೇ ಟೀ ಶರ್ಟ್ ಹಾಕಲ್ಲ ನನಗೆ, ಕಾಲ್ ತುಂಬಾ ಪ್ಯಾಂಟ್ ಹಾಕಿ ಕಳಿಸ್ತೀಯ. ಎಷ್ಟು ಬೋರಿಂಗ್ ಆಗಿರುತ್ತೆ ಗೊತ್ತಾ? ಸ್ಟೈಲ್ ಆಗಿ ಕಾಣಿಸ್ಬೇಕು ಕಣೆ ಅಮ್ಮ. ಸ್ಕೂಲಲ್ಲಿ ಎಲ್ಲರೂ ಸ್ಟೈಲ್ ಆಗಿ ಬಂದಿರ್ತಾರೆ ಗೊತ್ತಾ? ಸ್ಕರ್ಟು, ಟೀ ಶರ್ಟು, ಆಮೇಲೆ ಮಿಡ್ಡಿ ಈ ತರ ಎಲ್ಲ ಹಾಕೊಂಡ್ ಬಂದಿರ್ತಾರೆ ಕಣೆ ಅಮ್ಮ. ಹಾಗೇನೆ ನಾನು ಇವತ್ತು ಸ್ಟೈಲ್ ಆಗಿ ಹೋಗ್ತೀನಿ ಕಣೆ ಅಮ್ಮ, ಸುಮ್ನಿರೆ, ಇದೇ ಬಟ್ಟೆ ಇರ್ಲಿ. ಚುಪ್ಪಿ ಪಾಪು, ನೀನೆಲ್ಲಾದ್ರೂ ಈ ಅವತಾರದಲ್ಲಿ ಹೋದ್ರೆ ಮ್ಯಾಮ್ ನನಗ್ ಫೋನ್ ಮಾಡಿ ಮಕ್ಕ ತುಂಬಾ ಉಗಿತಾರೆ. ನಿಮ್ ಮಗಳಿಗೆ ಡೀಸೆಂಟ್ ಬಟ್ಟೆ ಹಾಕಿ ಕಳ್ಸಕ್ಕಾಗಲ್ವಾ ಅಂತ ನನಗೆ ಮತ್ತೆ ನಿಮ್ ಪಪ್ಪಂಗ್ ಬೈತಾರೆ ಗೊತ್ತಾ? ನಡಿ ಪುಟ್ಟ ಚೇಂಜ್ ಮಾಡ್ಕೋ, ನಿನ್ ಫೇವ್ರೆಟ್ ಜೀನ್ಸು ಆಮೇಲೆ ಫೇವ್ರೆಟ್ ಟಾಪೇ ಹಾಕೊಳ್ಳಿವಂತೆ, ಆದ್ರೆ ಡೀಸೆಂಟ್ ಆಗಿ ಕಾಣ್ಬೇಕು ಅಷ್ಟೇ. ನಡಿ ಕಂದ. ಅಯ್ಯೋ ಪುಟಿ ಸುಮ್ನಿರು, ಡೀಸೆಂಟ್ ಪ್ಯಾಂಟು ಡೀಸೆಂಟ್ ಶರ್ಟು ಬೇಡ, ಎಂತದು ಬೇಡ. ಶಾಲೆಗೆ ಸ್ಕೂಲಿಗೆ ಎಷ್ಟು ಶ್ರದ್ಧೆಯಿಂದ ಹೋಗ್ಬೇಕು ಮಕ್ಕಳು. ಲಂಗ ಬ್ಲೌಸು, ನಿಂಗೆ ಯಾವ್ದಾದ್ರು ಹಳೆ ಲಂಗ ಬ್ಲೌಸ್ ಇದ್ರೆ ಅದನ್ನ ತೊಡ್ಸಿ ಕಳ್ಸು ಮಗಿಗೆ. ಚುಪ್ಪಿ ಪಾಪು, ಈ ತರ ತುಂಡು ಬಟ್ಟೆ ಎಲ್ಲ ಹಾಕೊಂಡ ಶಾಲೆಗೆ ಹೋಗ್ಬಾರ್ದು ಕಣ್ಮನೆ. ಶಾಲೆಯಲ್ಲಿ ಯಾರು ಇರ್ತಾರೆ ಹೇಳು? ಶಾಲೆಯಲ್ಲಿ ಟೀಚರ್ ಇರ್ತಾರೆ, ಗುರು ಅಂದ್ರೆ ದೇವ್ರ ಸಮಾನ. ದೇವ್ರುಗಳಿರೋ ಜಾಗ ದೇವಸ್ಥಾನ, ವಿದ್ಯೆ ಕಲಿಯೋ ಜಾಗ ದೇವಸ್ಥಾನ. ನೀನ್ ಎಲ್ಲಿ ಬೇಕಾದ್ರೂ ಹೋದ್ರು ನೀನ್ ಇಷ್ಟ ಬಂದಿದ್ ಬಟ್ಟೆ ಹಾಕೋಬಹುದು, ಆದ್ರೆ ಶಾಲೆಗೆ ಮಾತ್ರ ಅಚ್ಚುಕಟ್ಟಾಗಿರೋ ಬಟ್ಟೆ ಹಾಕೊಂಡು ಹೋಗ್ಬೇಕು ಕಣವ. ಗುರುಸ್ಥಾನ ಶಾಲೆ, ಅಲ್ಲಿಗೆ ನೀನ್ ಡೀಸೆಂಟ್ ಆಗಿ ಹೋದ್ರೆ ನಿನ್ ತಲೆಗೆ ವಿದ್ಯೆನೂ ಹತ್ತುತ್ತೆ, ಬುದ್ಧಿನೂ ಹತ್ತುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಕಣ್ಮನೆ. ಹಿಂಗೆಲ್ಲ ಬಟ್ಟೆ ಹಾಕೊಂಡು ಹೋಗ್ಬಾರ್ದು. ವಿದ್ಯೆ ಕಲಿಯಲ್ಲಿಗೆ ಡೀಸೆಂಟ್ ಆಗಿ ಹೋಗ್ಬೇಕು. ಶ್ರದ್ಧೆ, ವಿದ್ಯೆ, ಭಕ್ತಿ ಎಲ್ಲ ಇರಲ್ಲಿಗೆ ನೀನು ವಿನಯದಿಂದ ಹೋಗ್ಬೇಕು. ಅಜ್ಜಿ ನಮ್ ಕ್ಲಾಸ್ ಅಲ್ಲಿ ವಿನಯ ಇದಾನೆ, ಅವನು ವಿನಯದಿಂದನೇ ಬರ್ತಾನೆ ಅಜ್ಜಿ, ನಾನು ಇದೇ ಬಟ್ಟೆ ಹಾಕೊಂಡು ಹೋಗೋದು. ಹಂಗ ಅನ್ಬಾರ್ದು ನನ್ ಮನೆ. ಏನ್ ಗೊತ್ತಾ, ಟೀಚರ್ಗಳಿಗೆ ಯಾವ ಮಕ್ಕಳು ಇಷ್ಟ ಆಗ್ತಾರೆ ಗೊತ್ತಾ?
ಅಚ್ಚುಕಟ್ಟಾಗಿ ಬಟ್ಟೆ ಹಾಕೊಂಡು ತಲೆ ಬಾಚ್ಕೊಂಡು ನೀಟಾಗಿ ಒಳ್ಳೆ ಬಟ್ಟೆ ಹಾಕೊಂಡ್ ಬರೋ ಮಕ್ಕಳು ಟೀಚರ್ಗಳಿಗೆ ಇಷ್ಟ ಆಗ್ತಾರೆ. ಈ ಹರ್ಕ್ಲಿ ಪರ್ಕ್ಲಿ ಬಟ್ಟೆ ಹಾಕೊಂಡು ಹೋಗೋ ಮಕ್ಳು ಕಂಡ್ರೆ ಟೀಚರ್ಗಳಿಗೆ ಇಷ್ಟನೇ ಆಗಲ್ಲ. ಆಮೇಲೆ ನೀನು ಈ ತರ ಬಟ್ಟೆ ಹಾಕೊಂಡು ಹೋದ್ರೆ ನಿಮ್ಮ ಮಿಸ್ಸು ನಿನಗೆ ಮೇಲೆ ಕೋಪ ಮಾಡ್ಕೊಂತಾರೆ. ಆಮೇಲೆ ನಿನಗೆ ಸರಿ ಹೊಡಿತಾರೆ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ. ಆಮೇಲೆ ನೀನು ಏನೇ ಚೆನ್ನಾಗಿ ಬರ್ದಿರೋ ನಿನಗೆ 0 ಮಾರ್ಕ್ಸ್ ಕೊಡ್ತಾರೆ, ಕೋಳಿ ಮೊಟ್ಟೆ ಕೊಟ್ಬಿಡ್ತಾರೆ. ನೀನು ಒಳ್ಳೆ ರೀತಿಲಿ ಬಟ್ಟೆ ಎಲ್ಲ ಹಾಕೊಂಡೋಗಿ ಚಂದ ಚಂದ ಮಾತಾಡಿದ್ರೆ ಟೀಚರಿಗೆ ನೀನು ಇಷ್ಟ ಆಗ್ತೀಯಾ. ಆಮೇಲೆ ಟೀಚರ್ ನಿನಗೆ ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ, ಟೀಚರ್ ನಿನ್ನ ಇಷ್ಟಪಡ್ತಾರೆ. ಹಾಗಾಗಿ ಒಳ್ಳೆ ಬಟ್ಟೆ ಹಾಕೊಂಡು ಹೋಗ್ಬೇಕು. ಬಾಮನೆ ಇವತ್ತು ನಾನು ನಿನ್ನನ್ನು ಹೆಂಗೆ ರೆಡಿ ಮಾಡ್ತೀನಿ ಅಂದರೆ ಫಿಲಮ್ ಸ್ಟಾರು ಈ ಶ್ರೀದೇವಿ ಒಂದೊಂದು ಮೂವಿಲಿ ಇರ್ತಾಳೆ, ಸಖತ್ತಾಗಿ ಲಂಗ ಬ್ಲೌಸ್ ಎಲ್ಲ ಹಾಕೊಂಡು ಆ ಥರ ಕಾಣೋ ಥರ ಮಾಡ್ತೀನಿ. ಬಾ ಮಗಳೇ, ನೀನು ಅದರಲ್ಲೂ ಚಂದ ಕಾಣಿಸ್ಬೇಕು, ಅಷ್ಟು ಮುದ್ದಾಗಿ ರೆಡಿ ಮಾಡ್ತೀನಿ. ಬಾರವ ನಡಿಯವ ರೂಮೊಳಿಕ್ಕೆ, ನಾನು ನಿನ್ನ ಇವತ್ತು ರೆಡಿ ಮಾಡಿ ಕಳಿಸ್ತೀನಿ. ನೋಡಿ ಕಂದ. ಸರಿ ಅಜ್ಜಿ. ನೋಡು ಏನ್ ಮುದ್ದಾಗೊಳೆ ಗೌರಮ್ಮನ್ ತರ ಕಾಣಿಸ್ತಿದೀಯಾ. ಹಿಂಗಿಷ್ಟು ಚೆನ್ನಾಗಿ ಕಾಣಿಸಿದ್ರೆ ಎಲ್ಲರೂ ಇಷ್ಟಪಡ್ತಾರೆ ನಿನ್ನ. ಹೋಗ್ಬಾರವ. ಏನಿದು ಇಷ್ಟೊತ್ತಾದ್ರೂ ಸ್ಕೂಲ್ ವ್ಯಾನ್ ಬರ್ಲೇ ಇಲ್ಲ? ಇನ್ನು ಟೈಮ್ ಇದೆ ಕಣ, 2 ಮಿನಿಟ್ಸ್ ವೇಟ್ ಮಾಡು, ಬಸ್ ಬರುತ್ತೆ. ನನ್ನ ಫ್ರೆಂಡ್ ಲಿನಿಶಾ ಇನ್ನೂ ಬರ್ಲಿಲ್ಲ, ಎಲ್ಲಿ ಹೋದ್ಲು? ಇವತ್ತು ಅವಳು ಸ್ಕೂಲಿಗೆ ಬರ್ತಾಳೋ ಇಲ್ವೋ? ಇಷ್ಟು ದಿನ ಅವ್ರ ಅಜ್ಜಿ ಮನೇಲೆ ಕೂತಿದ್ಲು ಹಳ್ಳಿಲಿ, ಇವತ್ತು ಬರ್ತೀನಿ ಸ್ಕೂಲಿಗೆ ಅಂತ ಹೇಳಿದ್ಲು. ಎಲ್ಲಿ ಹೋದ್ಲು? ಹಾಯ್ ಚಿಂಕಿ. ಲಿನಿಶಾ, ಇದು ನೀನೇನೆ? ಏನೇ ಇದು ನಿನ್ನ ಅವತಾರ? ಅಜ್ಜಿ ಅವ್ರ ಹಳ್ಳಿಗೆ ಹೋಗ್ಬಿಟ್ಟು ಹಳ್ಳಿ ಹುಡುಗಿ ತರನೇ ಆಗೋಗ್ಬಿಟ್ಟಿದೀಯಲೇ. ಇವತ್ತು ನಮ್ಗೆಲ್ಲ ಕಲರ್ ಡ್ರೆಸ್ ಕಣೆ. ಎಲ್ಲರೂ ನೋಡು ಏನ್ ಸ್ಟೈಲಿಶ್ ಆಗಿ ಬಟ್ಟೆ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ಬ್ಯಾಗ್ ಇಟ್ಕೊಂಡು ಬಂದಿದೀವಿ. ನೀನೇನೆ ಇದು ಇಷ್ಟು ಓಲ್ಡ್ ಸ್ಟೈಲ್ ಅಲ್ಲಿ ಲಂಗ ಬ್ಲೌಸ್ ಹಾಕೊಂಡ್ ಬಂದಿದೀಯಾ? ಇದು ನೈಸ್ ಡ್ರೆಸ್ ಗೊತ್ತಾ? ಇದು ಸೂಪರ್ ಆಗಿದೆ. ನಮ್ಮಮ್ಮ ಸ್ಮಾಲ್ ಬೇಬಿ ಆಗಿದ್ದಾಗ ಇದನ್ನ ಹಾಕೊಳ್ತಿದ್ರು. ನಮ್ಮ ಅಜ್ಜಿ ಹೇಳಿದ್ರು ನನಗೆ ಈ ಡ್ರೆಸ್ ಹಾಕೊಂಡ್ರೆ ನನ್ನನ್ನು ಎಲ್ಲರೂ ಇಷ್ಟ ಪಡ್ತಾರೆ ಅಂತ. ಸೊ ಹಾಗಾಗಿ ನಾನು ಹಾಕೊಂಡ್ ಬಂದೆ. ಏನಿಲ್ಲ ನಿಶಾ, ಇದು ತಲೆಗೊಂದು ಕೆಜಿ ಎಣ್ಣೆ ಹಾಕೊಂಡ್ ಬಂದಿದೀಯಲೇ. ಬಿರಿಯಾನಿಗೆ ಹಾಕೋ ಎಣ್ಣೆ ಎಲ್ಲ ನಿನ್ ತಲೆ ಮೇಲೆ ಇದೆ. ಆಕ್ಚುಲಿ ಅಜ್ಜಿ ನನ್ನ ತಲೆಗೆ ಹರಳೆಣ್ಣೆ ಹಾಕಿದ್ರು ಕಣೆ. ಈ ಲಂಗ ಬ್ಲೌಸ್ ಹಾಕ್ದಾಗ ಹರಳೆಣ್ಣೆ ಹಾಕಿದ್ರೆ ಒಳ್ಳೆ ಲುಕ್ ಬರುತ್ತೆ ಅಂತ ಅಜ್ಜಿನೇ ಹಾಕಿದ್ದು. ಈ ಹರಳೆಣ್ಣೆ ಹಾಕಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತಂತೆ. ಏನ್ ಹರಳೆಣ್ಣೆನೋ ಕೆಟ್ಟು ವಾಸನೆ ಬರ್ತಿದೆ. ಹಳ್ಳಿಗೆ ಹೋಗಿ ನೀನ್ ಹಳ್ಳಿ ಗುಗ್ಗು ಆಗೋಗ್ಬಿಟ್ಟಿದೀಯಾ, ಹಳ್ಳಿ ಹುಡುಗಿನೇ ಆಗೋಗ್ಬಿಟ್ಟಿದೀಯಾ. ಏನು ವಾಸನೆ! ಹರಳೆಣ್ಣೆ ಹಾಕೊಂಡು ಲಂಗ ಬ್ಲೌಸ್ ಹಾಕೊಂಡು ಬಂದಿದೀಯಲ್ಲ, ನೀನ್ ಮ್ಯಾಚೇ ಆಗಲ್ಲ. ಇವತ್ತು ನೀನ್ ನನ್ನ ಫ್ರೆಂಡೇ ಅಲ್ಲ. ನಮ್ ಸ್ಕೂಲಿಗೆ ಬರ್ಬೇಡ, ನೀನು ವಾಪಸ್ ಹೋಗು. ನಿಮ್ಮ ಅಜ್ಜಿ ಊರಲ್ಲೇ ಯಾವ್ದಾದ್ರೂ ಸ್ಕೂಲಿಗೆ ಸೇರ್ಕೋ. ಎಲ್ಲರೂ ನನ್ನ ಆಡ್ಕೊಂತಿದ್ದೀರಾ. ಆಡ್ಕೋಬೇಡಿ, ನನಗೆ ಬೇಜಾರಾಗುತ್ತೆ. ನನ್ನ ಹತ್ರನೂ ಫ್ಯಾನ್ಸಿ ಫ್ಯಾಷನ್ ಡ್ರೆಸ್ ಇದೆ, ಆದ್ರೆ ಅಜ್ಜಿ ಹೇಳ್ತು ಸ್ಕೂಲಿಗೆಲ್ಲ ನೀಟಾಗಿ ಹೋಗ್ಬೇಕು, ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕೊಂಡು ಹೋಗ್ಬಾರ್ದು, ವಿನಯದಿಂದ ಹೋಗ್ಬೇಕು ಅಂತ. ಅದಕ್ಕೆ ಈ ತರ ರೆಡಿ ಆಗಿ ಬಂದಿದ್ದೀನಿ ಗೊತ್ತಾ? ಅದೆಲ್ಲ ಓಕೆ ಲಿನಿಶಾ, ಯಾಕೆ ನೀನು ಹಸು ಗಂಜಲ ಸ್ಮೆಲ್ ಬರ್ತಿದೀಯಾ? ಅದು ನಮ್ಮ ಅಜ್ಜಿ ಊರಿಂದ ಗಂಜಲ ತಗೋ ಬಂದಿದ್ದಾರೆ. ಮನೆನ ಶುದ್ಧ ಮಾಡ್ಬೇಕು ಅಂತ ಬೀರು ಒಳಗಡೆ, ಆಮೇಲೆ ಅಡ್ಗೆ ಮನೆ, ಕಬಾಡಿಗೆಲ್ಲಾನು ಗಂಜಲನ ಹಾಕಿದ್ದಾರೆ. ಹಾಗಾಗಿ ನನ್ನ ಬಟ್ಟೆ ಗಂಜಲ ಸ್ಮೆಲ್ ಬರ್ತಿದೆ ಗೊತ್ತಾ? ಇದು ಗಂಜಲ